ಫ್ರೆಂಡ್ಸ್ ನಮಸ್ತೆ. ಈ ತಮ್ನಲ್ಲಿ ನೋಡ್ತೀರಾ, ಚಾಟ್ ಜಿ ಪಿ ಟಿನ ಈ ಥರ ಎಲ್ಲ ಯೂಸ್ ಮಾಡ್ಬೋದಾ? ಬನ್ನಿ ಯಾವ ಥರ ಯೂಸ್ ಮಾಡ್ಬೋದು, ಎಷ್ಟು ಈಸಿ ಇದೆ ಚಾಟ್ ಜಿ ಪಿ ಟಿನ ಯೂಸ್ ಮಾಡೋದು ಅಂತ ನೋಡೋಣ. ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊತಾ ಇದ್ದೀನಿ. ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಆಗಿದೆ. ಬನ್ನಿ ಚಾಟ್ ಜಿ ಪಿ ಟಿನ ಓಪನ್ ಮಾಡ್ಕೊಳ್ಳೋಣ. ಚಾಟ್ ಜಿ ಪಿ ಟಿ ಓಪನ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ. ಒಂದು ಒಳ್ಳೆ ಇಮೇಜ್ ಕ್ರಿಯೇಟ್ ಮಾಡಿಕೊಡು ಅಂತ ಹೇಳಿದ್ರೆ ಸಾಕು, ಒಂದು ಒಳ್ಳೆ ಇಮೇಜ್ ಕ್ರಿಯೇಟ್ ಮಾಡಿಕೊಡುತ್ತೆ. ನಾವು ಟೈಪ್ ಮಾಡೋ ಅವಶ್ಯಕತೆನೂ ಇಲ್ಲ, ಅದೇ ಟೈಪ್ ಮಾಡ್ಕೊಳುತ್ತೆ. ಬರೀ ಹೇಳಿದ್ರೆ ಸಾಕು. ನೋಡಿ ಹೇಳ್ತೀನಿ ಇವಾಗ. 20 ಲೀಟರ್ ಶುದ್ಧ ಕುಡಿಯುವ ನೀರಿಗೆ ನಾಗನಾಥಪುರದಲ್ಲಿ 15 ರೂಪಾಯಿ, ಬಳೆಪೇಟೆಯಲ್ಲಿ 5 ರೂಪಾಯಿ. ಒಂದು ಒಳ್ಳೆ ಇಮೇಜನ್ನು ಕ್ರಿಯೇಟ್ ಮಾಡಿಕೊಡು. ನೋಡಿ ಕ್ರಿಯೇಟ್ ಮಾಡ್ತಾ ಇದೆ. ಕ್ರಿಯೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಎಷ್ಟು ಈಸಿಯಾಗಿ ಕ್ರಿಯೇಟ್ ಮಾಡಿಕೊಡುತ್ತೆ ಅಂದರೆ ಅಷ್ಟು ಈಸಿಯಾಗಿ ಕ್ರಿಯೇಟ್ ಮಾಡಿಕೊಡುತ್ತೆ. ನಾವು ಇದನ್ನೆಲ್ಲ ಕ್ರಿಯೇಟ್ ಮಾಡಬೇಕಾಗಿದ್ರೆ ಎಷ್ಟು ಕಷ್ಟ ಬೀಳಬೇಕಾಗಿತ್ತು ಫಸ್ಟ್, ಆವಾಗೆಲ್ಲ, ಮುಂದೆ ಎಲ್ಲ. ಇವಾಗ ಎಷ್ಟು ಈಸಿಯಾಗಿ ಅದೇ ಕ್ರಿಯೇಟ್ ಮಾಡಿಕೊಡುತ್ತೆ. ನೋಡಿ ನೋಡಿ ಕ್ರಿಯೇಟ್ ಮಾಡಿದೆ ಈಗ. ನೋಡಿದ್ರಾ, ಇಷ್ಟು ಈಸಿಯಾಗಿ ಹೇಳಿದ ತಕ್ಷಣ ಅದೇ ಕ್ರಿಯೇಟ್ ಮಾಡಿಕೊಟ್ಟಿದೆ. ನೋಡಿ, ಈ ಥರ ನಾವು ಕೂಡ ಫೋಟೋಗ್ರಫಿಲಿ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿಕೊಟ್ಟಿದೆ. ಇವಾಗ ನಾನು ಇನ್ನೊಂದು ಹೇಳ್ತೀನಿ ನೋಡಿ. ಚಾಟ್ ಜಿ ಪಿ ಟಿನ ಈ ಥರನೂ ಯೂಸ್ ಮಾಡ್ಬೋದಾ? ನನಗೆ ಗೊತ್ತೇ ಇರಲಿಲ್ಲ. ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿಕೊಡು. ನಾವು ಫೋಟೋಗ್ರಫಿಲಿ ಈ ಥರ ಇಮೇಜ್ ಎಲ್ಲ ಮಾಡಬೇಕಂದ್ರೆ ಎಷ್ಟು ಟೈಮ್ ತಗೊಳುತ್ತೆ. ಇದು ಸ್ವಲ್ಪ ಟೈಮ್ ಒಳಗಡೆ ಮಾಡಿಕೊಟ್ಬಿಡುತ್ತೆ. ನೋಡಿ ಇವಾಗ ಕ್ರಿಯೇಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ನಾವು ಯೋಚನೆ ಮಾಡಿರಲ್ಲ, ಅಷ್ಟು ಚೆನ್ನಾಗಿ ಅದು ನಾವು ಕೊಟ್ಟಿರೋ ವಿಷಯನ ಅರ್ಥ ಮಾಡಿಕೊಂಡು ಇಮೇಜನ್ನು ಕೊಟ್ಟಿದೆ ನೋಡಿ. ಇವಾಗ ಇದಕ್ಕೆ ಇನ್ನೊಂದು ಕೇಳೋಣ. ಇದಕ್ಕೆ ನನ್ನ ಫೋಟೋ ಹಾಕ್ಬೋದಾ? ನೋಡಿ ಖಂಡಿತ ಹಾಕ್ಬೋದು ಅಂತ ಹೇಳ್ತಾ ಇದೆ. ಬನ್ನಿ ಫೋಟೋ ಹಾಕೋಣ ಒಂದು. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಸ್ಲೋ ಆಗ್ತಾ ಇದೆ. ಕ್ರಿಯೇಟ್ ಮಾಡ್ತಾ ಇದೆ. ಸ್ವಲ್ಪ ಲೆಂತಿ ಆಗ್ತಾಯಿದೆ ವಿಡಿಯೋ, ಯಾಕಂದರೆ ಇದು ಕ್ರಿಯೇಟ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆಯಲ್ಲ, ಅದರಿಂದ. ನೆಟ್ವರ್ಕ್ ಇಲ್ಲ.
ಇಲ್ಲ ಫಾಸ್ಟ್ ನೆಟ್ವರ್ಕ್ ಇದ್ದರೆ ಫಾಸ್ಟಾಗೆ ಮಾಡಿಕೊಟ್ಬಿಡುತ್ತೆ. ನೋಡೋಣ ಯಾವ ಥರ ಇಮೇಜ್ ಬರುತ್ತೆ ನನ್ನ ಫೋಟೋ ಹಾಕಿ ಅಂತ. ನೋಡಿ ಕ್ರಿಯೇಟ್ ಮಾಡಿದೆ, ಈಗ ಇಮೇಜ್ ಬರುತ್ತೆ. ನೋಡಿ ಇಷ್ಟು ಫೋಟೋನ ಮಾಡೋದಕ್ಕೆ ನಾವು ಎಷ್ಟು ಕಷ್ಟ ಬೀಳಬೇಕಾಗಿತ್ತು, ಅದು ಎಷ್ಟು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಎಷ್ಟು ಕ್ಲೀನಾಗಿ ನಮಗೆ ಒಂದು ಇಮೇಜನ್ನ ಮಾಡಿಕೊಟ್ಟಿದೆ ನೋಡಿ. ಚಾಟ್ ಜಿಪಿಟಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಕಮ್ಮಿ ಇದ್ದಾರೆ ತುಂಬ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.